ಹಾಯ್ ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ನಡುವೆ ವಿಚ್ಛೇದನ, ಡಿವೋರ್ಸ್ ಅನ್ನೋ ವಿಷಯವನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ. ಅದರಲ್ಲೂ ಮದುವೆ ಆಗಿ ಕೇವಲ ತಿಂಗಳುಗಳಾಗಿರೋದಿಲ್ಲ, ಕೆಲವೊಮ್ಮೆ ವಾರ ಕೂಡ ಆಗಿರೋದಿಲ್ಲ. ಅಷ್ಟು ಬೇಗ ಮದುವೆ ಅನ್ನೋದು ಡಿವೋರ್ಸ್ ಅನ್ನೋ ಒಂದು ಹಂತಕ್ಕೆ ಬಂದು ತಲುಪಿರುತ್ತೆ. ಹೀಗೆ ಮದುವೆ ಅಂದಮೇಲೆ ಸಾಮಾನ್ಯವಾಗಿ ಗಂಡ ಹೆಂಡತಿ ನಡುವೆ ಜಗಳಗಳು, ಮನಸ್ತಾಪಗಳು, ಕಲಹಗಳು ಬರೋದು ಸರ್ವೇ ಸಾಮಾನ್ಯ. ಆದರೆ ಇಂಥ ಸಿಚುವೇಶನ್ಸಲ್ಲಿ ಡಿವೋರ್ಸ್ ಒಂದೇ ಇರುವಂಥ ಆಪ್ಷನ್ ಅನ್ನೋದು ನಮ್ಮಲ್ಲಿ ತುಂಬ ಜನಗಳಲ್ಲಿರುವಂಥ ಅಭಿಪ್ರಾಯ. ಆದರೆ ಗಂಡ ಹೆಂಡತಿ ಇಬ್ಬರು ಡಿವೋರ್ಸ್ ಕೊಡದೆ ಕೂಡ ಸಪ್ರೇಟ್ ಆಗಿರಬಹುದಾ? ಇಂಡಿಯನ್ ಲಾ ಇದ್ರ ಬಗ್ಗೆ ಏನು ಹೇಳುತ್ತೆ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯನೇ ಆಗ್ತಿರೋದಿಲ್ಲ. ಅಂದರೆ ಈಗ ವ್ಯಭಿಚಾರ ಆಗಿರ್ಬೋದು, ಮಾನಸಿಕವಾಗಿ ಹಿಂಸೆ ಆಗ್ತಿರುತ್ತೆ, ಕ್ರೌರ್ಯ ಆಗ್ತಿದೆ, ಒಟ್ಟಾರೆ ಇದೇ ರೀತಿಯಾದಂಥ ಸಮಂಜಸ ಕಾರಣಗಳಿಂದ ಆ ವ್ಯಕ್ತಿ ಜೊತೆಗೆ ಬದುಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ನಮಗೆ ಡಿವೋರ್ಸ್ ಕೊಡೋದಕ್ಕೂ ಕೂಡ ಇಷ್ಟ ಇಲ್ಲ ಅನ್ನುವಂಥ ಸಿಚುವೇಶನ್ಸ್ಗಳಲ್ಲಿ ಇಂಡಿಯನ್ ಲಾದಲ್ಲಿ ಒಂದು ಪವರ್ಫುಲ್ ಆಪ್ಷನ್ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಹಿಂದೂ ವಿವಾಹ ಅಧಿನಿಯಮ ಕಾಯ್ದೆ 1955 ಸೆಕ್ಷನ್ 10 ಏನು ತಿಳಿಸುತ್ತೆ ಅಂದರೆ ಜುಡಿಷಿಯಲ್ ಸಪರೇಷನ್, ಅಂದರೆ ನ್ಯಾಯಾಂಗ ಪ್ರತ್ಯೇಕತೆ. ಈ ಜುಡಿಷಿಯಲ್ ಸಪರೇಷನ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಡಿವೋರ್ಸ್ ಕೊಡದೆ ಕೂಡ ಸಪರೇಟ್ ಆಗಿ ಬದುಕಬಹುದು. ಅಂದರೆ ಲಿಟ್ರಲಿ ಅವರಿಬ್ರು ಗಂಡ ಹೆಂಡತಿನೇ ಆಗಿರ್ತಾರೆ, ಆದರೂ ಅವರಿಬ್ರು ಬೇರೆ ಬೇರೆಯಾಗಿ ಬದುಕಬಹುದು. ಅಥವಾ ಯಾವುದೇ ರೀತಿಯಾಗಿ ಅವರು ಒಟ್ಟಿಗೆ ಬದುಕಬೇಕು ಅನ್ನುವಂಥ ಒಂದು ಕಾನೂನು ಕರ್ತವ್ಯ ಇರೋದಿಲ್ಲ. ಹೀಗೆ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಲಾ ಮೂಲಕ ಗಂಡ ಹೆಂಡತಿ ಡಿವೋರ್ಸ್ ಕೊಡದೆ ಕೂಡ ಬೇರೆ ಬೇರೆಯಾಗಿ ಬದುಕುವಂಥ ಸ್ವಾತಂತ್ರ್ಯವನ್ನು ಜುಡಿಷಿಯಲ್ ಸಪರೇಷನಿಂದ ಪಡ್ಕೊಂಡಿರ್ತಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಮುಖ್ಯವಾಗಿ ಯಾವುದೇ ಒಂದು ಸಂಬಂಧದಲ್ಲಿ ಕೆಲವೊಮ್ಮೆ ಬ್ರೇಕ್ ಬೇಕಾಗಿರುತ್ತೆ, ಅಂತ್ಯನೇ ಅಲ್ಲ ಅನ್ನೋದು ಕೂಡ ಈ ಕಾನೂನು ಪುಷ್ಟಿ ನೀಡುತ್ತೆ ಅನ್ನೋದನ್ನು ನಾವು ಕೂಡ ಗಮನಿಸಬೇಕಾಗುತ್ತೆ. ಹೀಗೆ ನಾವಿಬ್ಬರು ಗಂಡ ಹೆಂಡತಿ ಸಪ್ರೇಟಾಗಿ ಬದುಕ್ತಿದ್ದೀವಿ ಅನ್ನೋ ಮಾತ್ರಕ್ಕೆ ಅದು ಜುಡಿಷಿಯಲ್ ಸಪರೇಷನ್ ಆಗಿರೋದಿಲ್ಲ. ಅದಕ್ಕೆ ನ್ಯಾಯಾಂಗದಿಂದ ಆದೇಶನ ಪಡ್ಕೊಂಡಿರಬೇಕಾಗುತ್ತೆ. ಹಾಗೆ ಈ ಒಂದು ಆದೇಶ ಆಟೋಮೆಟಿಕ್ ಆಗಿ ಬರೋದಿಲ್ಲ. ನೀವು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಡಿಗ್ರಿ ಅಂದರೆ ಆದೇಶವನ್ನು ಪಡಿಬೇಕು. ಅದಾದ ನಂತರ ನೀವು ಜುಡಿಷಿಯಲ್ ಸಪರೇಷನ್ ಮೂಲಕ ಹೋಗ್ಬೋದು, ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಹೀಗೆ ನಿಮ್ಮಲ್ಲಿ ಇದೇ ರೀತಿಯ ಕಾನೂನು ಕುರಿತು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತಿದ್ರೆ, ಗೊಂದಲಗಳಿದ್ದರೆ ನಮ್ಮ ಕಾನೂನು ಚಾನೆಲ್ನ ತಪ್ಪದೇ ಫಾಲೋ ಮಾಡಿ. ಇದೇ ರೀತಿಯ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ, ಈ ಮಾಹಿತಿಯ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.